ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕವಿಯಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸಮ್ಮರ್ ವೆಕೇಷನ್ ಟ್ರಿಪ್ಪಲ್ಲಿ ಡೇ 4 ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಮ್ಮ ಗಮ್ಯ ಗೊಂಬೆ ಥರ ಕಾಣಿಸ್ತಿದ್ದಾಳಲ್ವ, ಕ್ಯೂಟಾಗೆ. ಈವನ್ ಗವ್ಯ ಕೂಡ ಹಾಗೆ ಇದ್ದಾಳೆ. ಇವತ್ತು ತುಂಬ ಚೆನ್ನಾಗೇ ಕಾಣಿಸ್ತಿದ್ದಾರೆ. ಅಂದರೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರಲ್ವ. ಈಗ ನಾವು ರೂಮಿಂದ ಹೊರಟು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಶಿಯಲ್ಲಿ 2 days ಟ್ರಿಪ್ ಆಯ್ತಲ್ವ. ಇವಾಗ ಕಾಶಿಯಿಂದ ನೆಕ್ಸ್ಟು ಅಯೋಧ್ಯೆ ಹೋಗ್ತಾ ಇದ್ದೀವಿ. ನೋಡಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂದು ಈ ಟ್ರೈನ್ನ ಕೂಡ ಇವಾಗೆ ಫಸ್ಟ್ ಟೈಮ್ ಮಾತಾಡ್ತಿರೋದು. ಇದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಈ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಫ್ಲೈಟ್ ಯಾವಾಗ ಬುಕ್ ಮಾಡ್ಕೊಂಡಿದ್ವೋ ಆ ಟೈಮಲ್ಲೇ ಇದನ್ನು ಕೂಡ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಇವಾಗ ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ವಾರಣಾಸಿ ಟು ಅಯೋಧ್ಯ. ವಾರಣಾಸಿಗೆ ಬಂದು ಮಾರ್ನಿಂಗ್ 9:50ಗೆ ಬಂತು ಟ್ರೈನು. ವಿತಿನ್ 10-15 ಮಿನಿಟ್ಸಲ್ಲಿ ಈ ಟ್ರೈನ್ ಸ್ಟಾರ್ಟ್ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಸ್ಟಾಪ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ 15 ಮಿನಿಟ್ಸು, ಅದಕ್ಕಿಂತ ಜಾಸ್ತಿ ಹೊತ್ತು ಸ್ಟಾಪೇ ಮಾಡೋದಿಲ್ಲ. ಇವಾಗ ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ಇನ್ನು ಕೂತ್ಕೊಂಡಿದ್ದ ತಕ್ಷಣ ನಾವು ಮಾರ್ನಿಂಗ್ ಟೈಮ್ ಹೋಗ್ತಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ಅವರೇ ಅರೇಂಜ್ ಮಾಡ್ತಾರೆ. ಮಧ್ಯಾಹ್ನ ಟೈಮಲ್ಲಾದರೆ ಲಂಚ್ ಇರುತ್ತೆ, ನೈಟ್ ಟೈಮಲ್ಲಾದರೆ ಡಿನ್ನರು ಕೂಡ ಇರುತ್ತೆ. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಬಂತು. ಫಸ್ಟು ವಾಟರ್ ಬಾಟಲ್ಸ್ ಎಲ್ಲ ಕೊಟ್ಟರು. ಆಮೇಲೆ ಏನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಈ ಥರ ಒಂದು ಟ್ರೇ ತೊಗೊಂಡು ಆ ಟ್ರೇ ಒಳಗಡೆ ಎಲ್ಲ ಐಟಮ್ಸ್ನ ಇಟ್ಟು ಹಂಗೆ ಡೈರೆಕ್ಟ್ ಕೊಡ್ತಾರೆ. ಫಸ್ಟ್ ಒಂದು ಬಂದು ಇದು ಕಪ್ ಕೇಕು, ವೆನಿಲಾ ಕಪ್ ಕೇಕು. ಇದು ಬಂದ್ಬಿಟ್ಟು ಬ್ರೆಡ್ ಸ್ಲೈಸಸ್ 2. ಆ ಬ್ರೆಡ್ ಸ್ಲೈಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಮೂಲ್ ಬಟರ್ ಮತ್ತು ಫ್ರೂಟ್ ಜಾಮ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೊಟ್ಯಾಟೊ ಬೈಟ್ಸು, ಫ್ರೆಂಚ್ ಫ್ರೈಸಸ್, ಅದ್ರ ಮೇಲ್ಗಡೆ ಸಾಸ್ ಒಂದು. ಆಮೇಲೆ ಇದು ಕ್ಯಾರೆಟ್, ಬಟಾಣಿ ಆ್ಯಂಡ್ ಸ್ವೀಟ್ ಕಾರ್ನ್ಸ್ನ ಈ ಥರ ಬಾಯ್ಲ್ಡ್ ಮಾಡಿ ಅದೊಂದು ಪ್ಯಾಕ್ ಮಾಡಿದ್ದಾರೆ. ಇವಾಗ ನಾನು ಬಟರು ಮತ್ತು ಫ್ರೂಟ್ ಜಾಮ್ನ ಅಪ್ಲೈ ಮಾಡಿಕೊಂಡು ಬ್ರೆಡ್ ಸ್ಲೈಸ್ನ ತಿಂತಾ ಇದ್ದೀನಿ. ಇದೆಲ್ಲ ತಿಂದಾದ್ಮೇಲೆ ನಮಗೆ ಫೈನಲಿ ಟೀ ಕೂಡ ರೆಡಿ ಇರುತ್ತೆ ಫ್ರೆಂಡ್. ಇನ್ಸ್ಟ್ಯಾಂಟ್ ಟೀ ಪೌಡರ್ ಕೊಟ್ಟಿದ್ದಾರೆ ನೋಡಿ, ಪ್ರಿಮಿಕ್ಸು. ಸೊ ಇದನ್ನು ನಾವು ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಟೀ ಕೂಡ ರೆಡಿ ಆಗುತ್ತೆ. ಇದೆಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ಈ ಥರ ಕಪ್ಪಲ್ಲಿ ನಮಗೆ ಬಿಸಿ ಬಿಸಿ ವಾಟರ್ನ ತೊಗೊಬಂದು ಕೊಡ್ತಾರೆ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದರೆ ಅಷ್ಟು ಕ್ವಾಂಟಿಟಿ. ಹಾಟ್ ವಾಟರ್ಗೆ ಜಸ್ಟ್ ಈ ಪೌಡರ್ನ ಮಿಕ್ಸ್ ಮಾಡಿದ್ರೆ ನಮಗೆ ಟೀ ಅಂತೂ ರೆಡಿ ಆಗುತ್ತೆ. ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದು ಅಮೆಝಾನಲ್ಲಿ ಕೂಡ ಇದೆ. ನಾನು ಟ್ರೈ ಮಾಡಿದೆ ಆವಾಗಲೇ, ತುಂಬ ಚೆನ್ನಾಗಿದೆ ಅಂತ. ನಾವು ಇನ್ ಕೇಸ್ ಯಾವಾಗಾದ್ರೂ ಔಟ್ಸೈಡ್ ಹೋದಾಗ ಇದನ್ನೊಂದು ತೊಗೊಂಡೋಗಿ ಬಿಸಿ ಬಿಸಿ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆರಾಮಾಗಿರುತ್ತೆ, ಸಕ್ಕದಾಗಿರುತ್ತೆ. ಆ ಕಡೆ ಕಂಪಾರ್ಟ್ಮೆಂಟ್ ಈ ಕಡೆ ಕಂಪಾರ್ಟ್ಮೆಂಟ್ಗೆ ಸೆಂಟರಲ್ಲಿ ಈ ಥರ ಇರುತ್ತೆ ಅಲ್ವಾ. ಸೊ ಇಲ್ಲೆಲ್ಲ ಇರುತ್ತೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ಕೂಡ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈಗ ಬ್ರೇಕ್ಫಾಸ್ಟ್ದೆಲ್ಲ ಆಯ್ತಲ್ಲ, ಲಂಚ್ದೆಲ್ಲ ಇವಾಗ ತೊಗೊಬಂದು ಇಲ್ಲಿಡ್ತಾರೆ. ನೆಕ್ಸ್ಟ್ ಲಂಚ್ ಟೈಮಲ್ಲಿ ಲಂಚ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನಾವು ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ನಮಗೆ ಏನೇನು ಬೇಕು ಅಂತ ನಾವು ನೋಡ್ಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ನಾವು 2 hours ಜರ್ನಿ ನಮಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿತ್ತು, ಅದಕ್ಕೋಸ್ಕರ ನಾವು ಬ್ರೇಕ್ಫಾಸ್ಟ್ ಅಷ್ಟೇ ನಾವು ಮಾಡಿದ್ವಿ ಇಲ್ಲಿ. ನೆಕ್ಸ್ಟ್ ಇವಾಗ ನಾವು ಕರೆಕ್ಟು 12 o'clockಗೆ ನಾವು ಅಯೋಧ್ಯ ಸ್ಟೇಷನ್ಗೆ ರೀಚ್ ಆಗಿದ್ದಾಯಿತು. ಓನ್ಲಿ 2 hours ಜರ್ನಿ ವಾರಣಾಸಿ ಟು ಅಯೋಧ್ಯ. ಇಲ್ಲಿಂದ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಇನ್ನು ರೂಮ್ನ ಕೂಡ ಬುಕ್ ಮಾಡಿಲ್ಲ. ಇವಾಗ ಹೋಗಿ ನೋಡಬೇಕು ಎಲ್ಲೆಲ್ಲಿ ಸಿಗುತ್ತೆ ಏನು ಅಂತ ಹೇಳಿ. ಬಟ್ ಸ್ಟೇಷನ್ ಅಂತೂ ರಿಯಲಿ ತುಂಬ ಚೆನ್ನಾಗಿದೆ, ಒಳ್ಳೆ ನಮಗೆ ಏರ್ಪೋರ್ಟ್ ಥರ ಇದೆ. ಮೇ ಬಿ ಇದು ಸ್ಟೇಷನ್ ಹೊಸ್ದಾಗಿ ಕಟ್ಸಿದ್ದಾರೆ ಅನಿಸುತ್ತೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಲುಕಿಂಗ್ ಲೈಕ್ ಏರ್ಪೋರ್ಟ್ ಥರ ಇದೆ ಅಲ್ವಾ. ನಾವಿಲ್ಲಿ ಒಂದು 10 minutes ಹಾಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಕ್ಳಿಗಂತೂ ಫುಲ್ ಫ್ರೀ ಸ್ಪೇಸ್ ಇದೆ ಅಲ್ವಾ, ಫುಲ್ ಆ ಕಡೆ ಈ ಕಡೆ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಮಂಕೀಸ್ ನೋಡಿ, ಇದ್ರ ಒಳಗಡೆ ಬಂದಿದೆ, ಸ್ಟೇಷನ್ ಒಳಗಡೆ ಮಂಕೀಸ್ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ. ಆಮೇಲೆ ಸ್ಟೇಷನಿಂದ ಎಕ್ಸಿಟ್ ಆಗಿ ಆಟೋನ ಇಟ್ಕೊಂಡು ಇನ್ನು ದೇವಸ್ಥಾನ ಕಡೆ ಬಂದ್ವಿ. ಅಂದರೆ ಅವ್ರಿಗೆ ಕೇಳಿದ್ವಿ ಎಲ್ಲಿ ರೂಮ್ ಸಿಗುತ್ತೆ ಅಂತ. ಸೊ ಅವರೇ ಕರ್ಕೊಬಂದರು. ಒಂದು ಕಡೆ ರೂಮು ಸೆಟ್ ಆಯಿತು, 800 rupees per day. ಸೊ ಅದಕ್ಕೋಸ್ಕರ 800-600 ತೊಗೊಂಡ್ರು ಅವರು, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಇನ್ನು ರೂಮಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಈಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ವಾರಣಾಸಿಯಲ್ಲಿ ರೂಮ್ನ ಮಾಡ್ಕೊಂಡಿದ್ವಲ್ಲ, ಇವತ್ತು ಅರ್ಲಿ ಮಾರ್ನಿಂಗ್ 5 o'clock ಎದ್ದು ಅಲ್ಲೇ ರೂಮಲ್ಲೇ ಎಲ್ಲ ತಲೆಸ್ನಾನ ಮಾಡಿಕೊಂಡೇ ಬಂದ್ವಿ ಈ ಕಡೆ. ಸೊ ಇಲ್ಲ ಬಂದುಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಡೈರೆಕ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವೇನಾದರೂ ನದಿಯಲ್ಲೇ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ನಾವು ಸರಾಯು ನದಿಗೆ ಹೋಗಬೇಕಾಗತ್ತೆ. ಆ ನದಿಗೆ ದೇವಸ್ಥಾನಕ್ಕೆ ಡಿಸ್ಟೆನ್ಸ್ ಬಂದು 2.5 kilometer ಇದೆ ಫ್ರೆಂಡ್ಸ್. ಬೇಜಾನ್ ಆಟೋ ಸಿಗುತ್ತೆ, ನಾವು ಆಟೋ ಇಟ್ಕೊಂಡು ಹೋಗಿ ಆರಾಮಾಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೋಬೋದು. ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಮೇ ಬಿ ಲೇಟ್ ಆಗ್ಬೋದು, ಅಲ್ಲಿ ಕ್ಯೂ ಏನಾದರೂ ಕ್ರೌಡ್ ಜಾಸ್ತಿ ಇದ್ದರೆ ಮತ್ತೆ ಅದು ಕೂಡ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಆ ಥರ ಯೋಚನೆ ಮಾಡಿಕೊಂಡು ಬೆಳಗ್ಗೆನೇ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದುಬಿಟ್ವಿ.
ಮತ್ತೆ ಇವಾಗ ಹೋಗೋಕ್ಕೂ ಕೂಡ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ನಾವು 3 ಡೇಸಿಂದ ಕಾಶಿಯಲ್ಲೆಲ್ಲ ಓಡಾಡಿ ಸಾಕಾಗ್ಬಿಟ್ಟಿತ್ತು. ಮತ್ತೆ ಇವಾಗ ಇಲ್ಲಿಂದ ಅಷ್ಟು ದೂರ ಹೋಗಿ ಮತ್ತು ನದಿಯಲ್ಲಿ ಸ್ನಾನ ಮಾಡ್ಕೊಂಬರೋದು ಇನ್ನೇನು ಬಿಡು ಅಂತ ಹೇಳಿ ನಾವು ಸುಮ್ಮನೆ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಟ್ ಎನಿ ಕಾಸ್ಟ್ ಇವತ್ತು ಫುಲ್ ಡೇ ನಾವು ಅಯೋಧ್ಯೆ ಎಲ್ಲ ಮುಗಿಸ್ಕೊಂಡು ನಾಳೆ ಮಾರ್ನಿಂಗೆ ನಾವು ಅಯೋಧ್ಯೆಯಿಂದ ಎಕ್ಸಿಟ್ ಆಗಿಬಿಡ್ತೀವಿ. ಸೊ ನಾಳೆನೇ ನಮಗೆ ಫ್ಲೈಟ್ ಇದೆ, ರಿಟರ್ನ್ ಫ್ಲೈಟು ಅಯೋಧ್ಯೆ ಟು ಬ್ಯಾಂಗ್ಳೂರು. ಸೊ ಇದು ಬಂದುಬಿಟ್ಟು ನಮಗೆ ದೇವಸ್ಥಾನ ಎಂಟ್ರೆನ್ಸು. ರಿಯಲಿ ಟೆಂಪಲ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಒಂದು ಸತಿ ಆದರೂ ಈ ದೇವಸ್ಥಾನ ಅಂತೂ ನೋಡಲೇಬೇಕು. ಆ್ಯಂಡ್ ಇನ್ನೂ ಕನ್ಸ್ಟ್ರಕ್ಷನ್ ತುಂಬ ಪೆಂಡಿಂಗ್ ಇದೆ, ನಡೀತಾ ಇದೆ ವರ್ಕು. ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ದೇವಸ್ಥಾನ. ಸೊ ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿರೋರು ಅಟ್ಲೀಸ್ಟ್ ಒಂದು 6 months to 1 year ವೆಯ್ಟ್ ಮಾಡಿ ಆಮೇಲೆ ಬನ್ನಿ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇಲ್ಲಿ ತನಕ ಮಾತ್ರನೇ ನಮಗೆ ಮೊಬೈಲ್ ಅಲೋ ಇರುತ್ತೆ. ಸೊ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇರೋದಿಲ್ಲ. ಇವಾಗ ಒಳಗಡೆ ಹೋಗ್ಬಿಟ್ಟು ಕೌಂಟರ್ಸ್ನ ತೋರಿಸ್ತೀನಿ ನೋಡಿ. ಇದೆಲ್ಲ ಫುಲ್ ಕೌಂಟರ್ಸೇ ಫ್ರೆಂಡ್ಸ್. ಇಲ್ಲೆಲ್ಲ ನಮ್ಮ ಲಗೇಜ್ ಆ್ಯಂಡ್ ಮೊಬೈಲ್ಸ್ ಎಲ್ಲ ಕೂಡ ಕೌಂಟರ್ ಒಳಗಡೆ ಕೊಟ್ಬಿಟ್ಟು ಇನ್ನು ಒಳಗಡೆ ಎಂಟ್ರಿ ಆಗಬೇಕಾಗತ್ತೆ. ರಿಯಲಿ ಕ್ರೌಡ್ ಅಂತೂ ಏನೂ ಇರಲಿಲ್ಲ ಫ್ರೆಂಡ್ಸ್. ಬಿಕಾಸ್ ಪ್ರಯಾಗ್ರಾಜ್ ಕುಂಭಮೇಳ ಮುಗೀತಲ್ವ, ಮೇ ಬಿ ಆ ಟೈಮಲ್ಲಿ ತುಂಬ ಕ್ರೌಡ್ ಇತ್ತೇನೋ. ಇವಾಗಂತೂ ಯಾವುದೇ ಥರ ಕ್ರೌಡ್ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ನಮಗಂತೂ ವಿತಿನ್ 10 to 15 minutesಲ್ಲಿ ನಮಗೆ ದರ್ಶನ ಆಗೋಯ್ತು ಫ್ರೆಂಡ್ಸ್. ಎಕ್ಸಿಟ್ ಆಗಿಬಿಟ್ವಿ ಫ್ರೆಂಡ್ಸ್ ದರ್ಶನ ಮುಗಿಸ್ಕೊಂಡು. ಆ್ಯಂಡ್ ಇದು ಶ್ರೀರಾಮ ಪಾದ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರಾಸ್ ಎಲ್ಲ ಬೆಳೆಸಿದ್ದಾರೆ. ದರ್ಶನ ಅಂತ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಕ್ರೌಡ್ ಏನೂ ಇರಲಿಲ್ವಲ್ಲ, ಅದಕ್ಕೋಸ್ಕರ ತುಂಬ ಹತ್ರದಿಂದ ನೋಡಿದ್ವಿ. ಆ್ಯಂಡ್ ಟೈಮ್ನು ಕೂಡ ಕೊಟ್ಟರು ಸೆಕ್ಯೂರಿಟಿ ಅವರು. ಅಂದರೆ ಕ್ರೌಡ್ ಇಲ್ಲ ಅಂತ ಹೇಳಿ ಅವರು ಕೂಡ ನೋಡಿ ಆರಾಮಾಗಿ ಅಂತ ಹೇಳಿದ್ರು. ಇನ್ ಕೇಸ್ ಕ್ರೌಡ್ ಇದ್ದರೆ ನಮಗೆ ಅಷ್ಟೊತ್ತು ನಿಂತ್ಕೊಂಡು ನೋಡೋಕ್ಕೆ ಆಗೋದಿಲ್ಲ. ಇವಾಗ ಇಲ್ಲಿ ಪ್ರಸಾದ ಕೊಟ್ಟರು. ಸೊ ಅದಕ್ಕೋಸ್ಕರ ಪ್ರಸಾದ ತಿಂದ್ಕೊಂಡು ಇನ್ನು ಆಚೆ ಬಂದ್ವಿ. ಇದು ನಮಗೆ ಬೋರ್ವೆಲ್ ಅಂತ ಹೇಳ್ತೀವಲ್ಲ, ಸೊ ಅದು ಜಗ್ಗ ಬೋರ್ ಅಂತ ಹೇಳ್ತಾ ಇದ್ವಿ ನಾವು. ಅದನ್ನು ಸುಮ್ಮನೆ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಂತ, ಲೈಕ್ ಚೈಲ್ಡ್ಹುಡ್ ಮೆಮೊರೀಸ್ ಥರ. ಇವಾಗ ನಾವು ಆಟೋ ಹತ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಫೇಮಸ್ ಟೆಂಪಲ್ಸು ಯಾವ್ದ್ಯಾವ್ದಿದೆ ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಅವರು ಹೇಳಿದ್ರು ಆಂಜನೇಯ ಸ್ವಾಮಿ ಟೆಂಪಲ್ ಚೆನ್ನಾಗಿದೆ, ಹೋಗಿ ನೋಡಿ ಅಂತ. ಅಯೋಧ್ಯೆಯಲ್ಲಂತೂ ಬೇಜಾನ್ ಟೆಂಪಲ್ಸ್ ಇದೆ ಫ್ರೆಂಡ್ಸ್. ನಮಗೆ ನೋಡಲಿಕ್ಕೆ ಬೇಜಾರಾಗಿಬಿಡುತ್ತೆ, ಅಷ್ಟೊಂದು ಟೆಂಪಲ್ಸ್ ಇದೆ. ಆ್ಯಂಡ್ ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಸೀತಾ, ರಾಮ, ಹನುಮ ಅಷ್ಟೇ ಇದೇ ದೇವರುಗಳೇ ಇದೆ. ಅಯೋಧ್ಯೆ ಅಂದ್ರೇ ಅಷ್ಟೇ ಅಲ್ವಾ, ಅವರು ಹುಟ್ಟಿರೋ ಪ್ಲೇಸ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ದೇವಸ್ಥಾನ ಕೂಡ ಅವ್ರದ್ದೇ ಇದೆ. ಆ್ಯಂಡ್ ಸೀತಾರಾಮಕ್ಕೆ ರಿಲೇಟೆಡ್ ದೇವಸ್ಥಾನಗಳು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಈಗ ನಾವು ಹನುಮಾನ್ ಟೆಂಪಲ್ಗೆ ಬಂದ್ವಿ. ಇಲ್ಲಂತೂ ತುಂಬಾ ಕ್ರೌಡ್ ಇತ್ತು. ಅಂದರೆ ಮಧ್ಯಾಹ್ನ ಟೈಮಲ್ಲಿ ಹನುಮಾನ್ ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ. ಸೊ ಇವಾಗ ಓಪನಿಂಗ್ ಟೈಮು 4 o'clockಗೆ, ಅದಕ್ಕೋಸ್ಕರ ತುಂಬ ಕ್ರೌಡು. ಔಟ್ಸೈಡ್ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ. ಹಾಗೆ ನಾವು ಕೂಡ ವೆಯ್ಟ್ ಮಾಡಿದ್ವಿ. ಹೇಗೋ ಒಂದು 15-20 minutesಲ್ಲಿ ಓಪನ್ ಮಾಡಿದ್ರು ದೇವಸ್ಥಾನ. ನಾವಂತೂ ಈ ಕ್ರೌಡಲ್ಲಿ ಅಲ್ಲೊಬ್ರು ಇದ್ದೀವಿ. ನಮ್ಮ ಅತ್ತೆ ಫಸ್ಟ್ ಇದ್ದಾರೆ, ನಾನು ಸೆಂಟ್ರಲ್ ಇದ್ದೀನಿ. ನಮ್ಮ ಮಾವ, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳೆಲ್ಲ ಕೂಡ ಹಿಂದ್ಗಡೆ ಇದ್ದಾರೆ. ಸೊ ಈ ಕ್ರೌಡ್ ಅಂತೂ ಜಾಸ್ತಿ ಇದೆ. ಇನ್ನು ಒಳಗಡೆ ಓಪನ್ ಮಾಡೋ ತನಕ ಈ ವೆಯ್ಟಿಂಗ್ ಅಷ್ಟೇ. ಓಪನ್ ಮಾಡಿದ್ಮೇಲೆ ಬೇಗ ಕಳಿಸ್ಬಿಡ್ತಾರೆ. ದೇವಸ್ಥಾನ ಅಂತೂ ಓಪನ್ ಮಾಡಿದ್ರು. ಈ ಕ್ರೌಡಲ್ಲಂತೂ ಹಂಗೆ ನುಗ್ಗಿಬಿಟ್ರು ಎಲ್ಲರೂ. ದೇವರಂತೂ ಚೆನ್ನಾಗಿ ನೋಡೋಕ್ಕಾಗಿಲ್ಲ. ಲೈನಲ್ಲಿ ಬಂದಿದ್ರೆ ಚೆನ್ನಾಗಿ ನೋಡ್ಬೋದಿತ್ತು. ಫುಲ್ ಜನ ಜಾಸ್ತಿ, ಅದಕ್ಕೋಸ್ಕರ ದೇವ್ರನ್ನ ನೋಡೋಕ್ಕಾಗಿಲ್ಲ. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಆಚೆನೆ ಕೈ ಮುಗ್ದು ಹಂಗೆ ಬಂದ್ವಿ. ಮತ್ತೆ ಇನ್ನೊಂದು ಸತಿ ಹೋಗಿ ಇನ್ನೊಂದು ರೌಂಡ್ ಹೊಡ್ಕೊಂಡು ಹೋಗೋದೇನೋ. ಅಂದರೆ ಎಂಟ್ರೆನ್ಸ್ ಒಂದು ಕಡೆ, ಎಕ್ಸಿಟ್ ಇನ್ನೊಂದು ಕಡೆ ಇದೆ. ಸೊ ನಾವು ಇನ್ ಕೇಸ್ ಮತ್ತೆ ಹೋಗಬೇಕು ಅಂದರೆ ಮತ್ತೆ ಮುಂದ್ಗಡೆ ಹೋಗ್ಬಿಟ್ಟು ಮತ್ತೆ ಫ್ರಂಟ್ ಡೋರಿಂದ ಬರಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಯಾರೋ VIP ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಅವ್ರಿಗೆಲ್ಲ ಭಜನೆ ಥರ ಮಾಡ್ತಿದ್ದಾರೆ. ಅವರು ಬಂದು ಈ ದೇವಸ್ಥಾನ ಕಟ್ಸಿರೋರಂತೆ, ಅದಕ್ಕೋಸ್ಕರ ಅವ್ರು VIP ಎಲ್ಲ ಹೋದ್ಮೇಲೆ ಇವಾಗ ದೇವಸ್ಥಾನ ಒಳಗಡೆ ಬಂದ್ವಿ. ಇಲ್ಲಿ ಶಿವಲಿಂಗನೂ ಇಟ್ಟಿದ್ದಾರೆ ನೋಡಿ. ಆಮೇಲೆ ಇನ್ನೊಂದು 2-3 ದೇವರಿದ್ದಾರೆ. ಈ ದೇವ್ರ ನೇಮ್ಸು ಕೇಳದೆ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಇನ್ನೊಂದು ಟೆಂಪಲ್ಗೆ ಬಂದ್ವಿ. ಬನ್ನಿ ಒಳಗಡೆ ಹೋಗೋಣ ಯಾವ ದೇವ್ರು ಇದ್ದಾರೆ ಅಂತ. ಆ್ಯಕ್ಚುಲಿ ಈ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಒಳಗಡೆ ನೋಡಿ ಒಳ್ಳೆ ಫಂಕ್ಷನ್ ಹಾಲ್ ಥರ ದೊಡ್ಡದಾಗಿ ಮಾಡಿಸಿದ್ದಾರೆ. ಎಷ್ಟು ಉದ್ದ ಇದೆ ಅಂದರೆ ಅಷ್ಟೊಂದು ಉದ್ದ ಇದೆ. ನೋಡೋಣ ಬನ್ನಿ ದೇವ್ರನ್ನ. ಈ ದೇವ್ರು ಬಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ ಇರೋದು ವಾಲ್ಮೀಕಿ, ಆ ಕಡೆ ಈ ಕಡೆ ಬಂದು ಲವಕುಶ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲಿ ನಮ್ಮ ಮಕ್ಕಳು ಸ್ವಾಮೀಜಿ ಹತ್ರ ಮಾತಾಡ್ಕೊಂಡು ನೇಮ್ಸ್ ಎಲ್ಲ ಹೇಳಿ ಅವ್ರ ಹತ್ರ ಬೊಟ್ಟೆಲ್ಲ ಇಟ್ಟಿಸ್ಕೊಂಡು ತೀರ್ಥ ಎಲ್ಲ ಹಾಕ್ಸ್ಕೊತಿದ್ದಾರೆ. ಅವ್ರು ಕ್ವಶನ್ ಮಾಡ್ತಿದ್ದಾರೆ ಯಾರು ಜಾಸ್ತಿ ಹೊಡಿತಾರೆ, ಅಮ್ಮನ ಅಪ್ಪನ ಅಂತ ಹೇಳಿ. ಸೊ ನಮ್ಮ ಮಕ್ಳು ಹೇಳ್ತಿದ್ದಾರೆ ಅಮ್ಮ
ಅಮ್ಮ ಹೊಡಿತಾರೆ ನಮಗೆ ಜಾಸ್ತಿ ಅಂತ ಹೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬರ್ದಿರೋದೆಲ್ಲ ಕೂಡ ಹಿಂದಿಯಲ್ಲಿ ರಾಮಾಯಣ ಬರ್ದಿದ್ದಾರೆ. ಅಂದರೆ ದೇವಸ್ಥಾನ 4 ಸೈಡ್ ಗೋಡೆಗಳೆಲ್ಲ ಫುಲ್ಲು ರಾಮಾಯಣನೇ ಬರ್ದಿದ್ದಾರೆ ಹಿಂದಿಯಲ್ಲಿ. ಅದು ಕಲ್ಲು ಬಂಡೆ ಕಲ್ಲು ಥರ ಇದೆ, ಅದ್ರ ಮೇಲೆ ಪ್ರಿಂಟ್ ಮಾಡಿಸಿರೋದು. ಪೇಂಟಿಂಗಲ್ಲಿ ಕೂಡ ಬರ್ದಿಲ್ಲ, ಅವರು ಪ್ರಿಂಟ್ ಮಾಡಿಸಿದ್ದಾರೆ. ಎಷ್ಟು ವರ್ಷ ಆದರೂ ಕೂಡ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಮಗೆ ಪೇಷನ್ಸ್ ಇದ್ದರೆ ಓದ್ಕೋಬೋದು. ಈ ಗಂಟುಗಳು ನೋಡಿ ಎಷ್ಟಿದ್ದಾವೆ ಅಂತ, ಎಷ್ಟು ಚೀಲಗಳಿದ್ದಾವೆ. ಅದೆಲ್ಲ ಕೂಡ ಬುಕ್ಸು. ಮೇ ಬಿ ಅದೇನು ಬುಕ್ಸು ಗೊತ್ತಿಲ್ಲ, ರಾಮಕೋಟೆಗೆ ಬರೆದಿರೋ ಬುಕ್ಸ್ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೆಲ್ಲ ಕೂಡ ಸೀತಾರಾಮ ಎಲ್ಲ ದೇವರುಗಳು ಇದೆ. ಮತ್ತು ರಂಗನಾಥ ಸ್ವಾಮಿ ಮಲ್ಕೊಂಡಿರೋ ಫೋಸ್ ಅದೊಂದು ದೇವಸ್ಥಾನ. ನೆಕ್ಸ್ಟ್ ಇಲ್ಲಿ ನಮ್ಮ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ದೇವ್ರಿಗೆ ಕೈ ಮುಗಿತಾ ಇದ್ದಾರೆ. ಇವಾಗ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಈ ಟೆಂಪಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಶಿವ ಬೆಟ್ಟದ ಮೇಲೆ ಕೂತಿರೋದು ಮತ್ತು ಕೃಷ್ಣ ಪರ್ವತನ ಎತ್ತಿರೋದು ಕಿರಿಬೆರಳಲ್ಲಿ. ನೋಡಿ ಫೋಸ್ ಎಷ್ಟು ಚೆನ್ನಾಗಿ ಇದೆ ಅಲ್ವಾ. ಅದನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಇಟ್ಟಿರೋದು ಅಂತೂ ರಿಯಲಿ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಅತ್ತೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ಕೂಡ ಗೊತ್ತಿರಲಿಲ್ಲ, ಬಟ್ ನಮ್ಮ ಅತ್ತೆ ಇಲ್ಲಿ ತೆಲುಗು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಒಳಗಡೆ ಇನ್ನೂ ಚೆನ್ನಾಗಿದೆ, ಬನ್ನಿ ನೋಡೋಣ. ಸೀತಾರಾಮ ಕೂಡ ಇದೆ. ಇಲ್ಲಿ ಯಾವುದೋ ದೇವರು ಇನ್ನೊಬ್ರು ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ದೇವರುಗಳಿಗೆ ಬಟ್ಟೆಗಳು ಜಾಸ್ತಿ ಹಾಕ್ತಿದ್ದಾರೆ, ಮತ್ತು ಪ್ಲಾಸ್ಟಿಕ್ ಹೂವಿನ ಹಾರಗಳು. ಸೊ ಇದೆಲ್ಲ ಕೂಡ ಜಾಸ್ತಿ ಅಲಂಕರಣ ಎಲ್ಲ ಕೂಡ ಪ್ಲಾಸ್ಟಿಕ್ ಐಟಮ್ಸು ಮತ್ತು ಬಟ್ಟೆಗಳು, ಮಿಂಚು ಬಟ್ಟೆಗಳೆಲ್ಲ ಜಾಸ್ತಿ ಹಾಕ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ಎಲ್ಲ ಟೆಂಪಲ್ಸಲ್ಲಿ ಕೂಡ ಇದೇ ಥರನೇ ಇರುತ್ತೆ ಅಲಂಕರಣ ದೇವರುಗಳಿಗೆ. ಆಮೇಲೆ ನಮಗೆ ರಾಮಾಯಣದಲ್ಲಿ ಏನು ನಡೆದಿದೆಯೋ ಅದನ್ನೆಲ್ಲ ಕೂಡ ನಮಗೆ ಗೊಂಬೆಗಳ ರೂಪದಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ರಿಯಲಿ ಇದಂತೂ ಸಕ್ಕತ್ತಾಗಿದೆ. ಈವನ್ ಮಕ್ಕಳು ಕೂಡ ಇದನ್ನೆಲ್ಲ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ನಮ್ಮ ಮಕ್ಕಳಂದು ತುಂಬ ಎಂಜಾಯ್ ಮಾಡ್ತಿದ್ರು. ನಮ್ಮ ಅತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರಿಗೆ. ಸೊ ಅವ್ರು ನೋಡಿ ಎಂಜಾಯ್ ಮಾಡ್ತಿದ್ರು. ಸೊ ನಾನು ಡೈರೆಕ್ಟಾಗಿ ಅವ್ರ ಹತ್ರನೇ ಎಕ್ಸ್ಪ್ಲೇನ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮ ಮಕ್ಕಳು ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ರಾವಣನಿಗೆ ಗದೆಯಲ್ಲಿ ಹೊಡಿತಾ ಇರೋದು. ಮತ್ತು ಆಂಜನೇಯ ಸ್ವಾಮಿ ನಾನು ಸೀತಾರಾಮ ಭಕ್ತ ಅಂತ ಹೇಳಿಬಿಟ್ಟು ನನ್ನ ಹಾರ್ಟಲ್ಲಿ ಸೀತಾರಾಮ ಇದ್ದಾರೆ ಅಂತ ಹೇಳಿ ಹಾರ್ಟ್ನ ಓಪನ್ ಮಾಡಿ ತೋರಿಸ್ತಾರಲ್ಲ, ಆ ಫೋಸ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ರಿಯಲಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ರಾಮಾಯಣನ ಈ ಥರ ಸಿಂಪಲ್ಲಾಗಿ ಅವರು ಡಿಸ್ಪ್ಲೇ ಮಾಡಿರೋದು ಗೊಂಬೆಗಳ ರೂಪದಲ್ಲಿ ತುಂಬಾ ಚೆನ್ನಾಗಿದೆ. ಸೀತಾರಾಮ ಮದುವೆ ಆದಮೇಲೆ ಸೀತಾ ಫಸ್ಟ್ ಟೈಮ್ ಅಡುಗೆ ಮಾಡಿರೋ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಇದೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹೆಂಗಿದೆ, ಇವಾಗ ಬಂದು ಇಲ್ಲೇನೆ ಅಡುಗೆ ಮಾಡ್ತಾರೆ. ದೇವ್ರಿಗೆ ಪ್ರಸಾದ ಕೊಡಲಿಕ್ಕೆ, ದೇವಸ್ಥಾನದಲ್ಲಿ ಪ್ರಸಾದ ಪ್ರಿಪೇರ್ ಮಾಡಲಿಕ್ಕೆ ಆ ಅಡುಗೆ ಮನೆನ ಯೂಸ್ ಮಾಡ್ತಿದ್ದಾರೆ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇದು ಬಂದು ಒಳ್ಳೆ ಕಲರ್ಫುಲ್ ಆಗಿದೆ ಅಲ್ವಾ, ಯೆಲ್ಲೋ ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ. ಈವನ್ ನಮ್ಮ ಅತ್ತೆಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದನ್ನು ನಾನು ಹೇಳ್ತಾ ಇದ್ದೆ, ನಿನ್ನ ಫೇವರೇಟ್ ಕಲರ್ ಟೆಂಪಲ್ ಬಂದಿದೆ ನೋಡಿ ಅಮ್ಮ ಅಂತ ಹೇಳಿ. ಇವಾಗ ಇಲ್ಲಿಂದ ಹೊರಟು ಇನ್ನೊಂದು ಪ್ಲೇಸ್ಗೆ ಬಂದ್ವಿ. ಆಲ್ರೆಡಿ ಟೈಮ್ ನೋಡಿದ್ರೆ 7 o'clock ಏನೋ ಆಗಿದೆ ಫ್ರೆಂಡ್ಸ್. 7 or 7:30 ಏನೋ ಆಗಿಬಿಟ್ಟಿದೆ. ಬಟ್ ಆಟೋದವ್ರು ಹೇಳ್ತಾ ಇದ್ರು ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬನ್ನಿ ಅಂತ. ಸಾಲಿಗ್ರಹ ಕಲ್ಲು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ, ಎಷ್ಟು ದೊಡ್ಡ ಕಲ್ಲಿದೆ ಅಂತ ಹೇಳಿ. ಇದೆಲ್ಲ ಕೂಡ ಅದೇನೆ ಸಾಲಿಗ್ರಹ ಕಲ್ಲು. ಎಷ್ಟು ದೊಡ್ಡದಾಗಿದೆ, ಎಷ್ಟು ಸೇಫಾಗಿ ಇಟ್ಟಿದ್ದಾರೆ ನೋಡಿ. ಆಮೇಲೆ ಆಗಿನ ಕಾಲದಲ್ಲಿ ರಾಮ ಯೂಸ್ ಮಾಡಿರೋ ಬಿಲ್ಲು ಬಾಣ
ಹನುಮ ಯೂಸ್ ಮಾಡಿರೋ ಗದೆ ಇದನ್ನೆಲ್ಲ ಕೂಡ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ರಿಯಲಿ ಇದೆಲ್ಲ ತುಂಬ ಚೆನ್ನಾಗಿದೆ ರಿಯಲಾಗಿ ನೋಡಲಿಕ್ಕೆ. ಸೊ ಇದೆಲ್ಲ ನೋಡಿಕೊಂಡು ಆರಾಮಾಗೆ ಇವಾಗ ಆಟೋ ಹತ್ಕೊಂಡು ಹೈವೇ ಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಯೋಧ್ಯೆ ಟೆಂಪಲ್ಗೆ. ಯಾಕಂದರೆ ಅಲ್ಲೇ ಪ್ರಸಾದ ತಿನ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಇನ್ನೂ 7:30 ಏನೋ ಆಗ್ತಿದೆ. ಸೊ ಅದಕ್ಕೋಸ್ಕರ ಇನ್ನು ನಮ್ಮ ಮಾವ ಅವರು ಕೂಡ ಅಲ್ಲೇ ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಂಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಹೈವೇ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹಿಂಗೆ ಹೋಗ್ತಾ ಇದ್ವಿ. ಹೈವೇಲಿ ಕೂಡ ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಕೂಡ ನಮಗೆ ಸೀತಾರಾಮ ಹನುಮಾನೇ ಕಾಣಿಸ್ತಾರೆ. ತುಂಬ ಚೆನ್ನಾಗಿದೆ ಒಂಥರ ನೋಡಲಿಕ್ಕೆ. ಇದೊಂಥರ ಅಯೋಧ್ಯೆ ಅಂದರೆ ಒಂಥರ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ರಿಯಲಿ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಒನ್ ಡೇ ಅಲ್ಲಿ ನಾವು ಎಷ್ಟು ಕವರ್ ಆದರೆ ಅಷ್ಟು ಟೆಂಪಲ್ಸ್ನ ನಾವಂತೂ ಕವರ್ ಮಾಡಿದ್ದೀವಿ. ಇನ್ನೂ ಬೇಜಾನ್ ಟೆಂಪಲ್ಸ್ ಇದೆ. ಸೊ ಎಲ್ಲೋದ್ರೂ ಕೂಡ ಸೀತಾರಾಮ ಹನುಮಾನೇ ಕಾಣಿಸ್ತಾರೆ. ಅದಕ್ಕೋಸ್ಕರ ಸೊ ಎಷ್ಟು ಆಯಿತು ಅಂದರೆ ಅಷ್ಟು ನೋಡಿದ್ವಿ. ಇನ್ನು ನಾವು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇನ್ನು ಪ್ರಸಾದ ತಿಂದ್ಕೊಂಡು ಇನ್ನು ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಮುಗೀತು. ಮತ್ತು ನಾಳೆ ಅರ್ಲಿ ಮಾರ್ನಿಂಗ್ ಬೇಗ ಬಿಡಬೇಕು, ಏರ್ಪೋರ್ಟ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ವೀಡಿಯೋಸ್ ತುಂಬ ಲೇಟಾಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ನನಗೆ ನೆಟ್ವರ್ಕ್ ಇಶ್ಯೂ ತುಂಬ ಇದೆ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. UP ಟೆಂಪಲ್ಸಲ್ಲಿ ನಮಗೆ ಪ್ರಸಾದ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಇಲ್ಲೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಏನಿದೆ ಅಂತ ತೋರಿಸ್ತೀನಿ ನೋಡಿ. ಇದೊಂಥರ ಕಿಚಡಿ, ಅದಕ್ಕೆ ಮೇಲ್ಗಡೆ ಈ ಥರ ಸಂಡಿಗೆ ಥರ ಕೊಟ್ಟಿದ್ದಾರೆ. ಆ ಪೂರಿ ಅದಕ್ಕೆ ಏನೋ ಪಲ್ಯ ಕೊಟ್ಟಿದ್ರು. ನೆಕ್ಸ್ಟು ಒಂದು ಸ್ವೀಟ್ ಕೊಟ್ಟಿದ್ರು. ಆಮೇಲೆ ಉಪ್ಪಿನಕಾಯಿ ಇಷ್ಟೆಲ್ಲ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಪ್ರಸಾದ ತಿಂದ್ಕೊಂಡು ಈಗ ರೂಮ್ ಕಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅಯೋಧ್ಯೆಯಲ್ಲಿ ಸಿಟಿ ಬಸ್ಸಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.